ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ನಂದಿವಾಳ ಈಗಿನ ಹೆಸರು ನನ್ನಿವಾಳ ಬೆಟ್ಟದಲ್ಲಿ ಚಿರತೆ ಮತ್ತು ಕರಡಿಗಳ ಕಾಟ ಹೆಚ್ಚಾಗಿವೆ. ಗ್ರಾಮಸ್ಥರು ಭಯಭೀತಿಗೊಂಡಿದ್ದಾರೆ. ಬೆಟ್ಟದ ಕೆಳಗೆ ಸರ್ಕಾರಿ ಶಾಲೆ ಇದೆ. ಶಾಲೆಯ ಅಕ್ಕಪಕ್ಕ ಪೊದೆಯಂತಾಗಿದೆ. ಪ್ರತಿದಿನಲೂ ಮೇಕೆ ಕಾಯಿಸುವುದಕ್ಕೆ ಮೂರ್ತಿ ಎಂಬುವರು ನನ್ನಿವಾಳ ಬೆಟ್ಟದ ಕೆಳಗೆ ಮೇಕೆ ಮೇಯಿಸುತ್ತಿದ್ದ ಸಂದರ್ಭದಲ್ಲಿ ಬೆಟ್ಟದ ಮೇಲಿಂದ ಚಿರತೆ ಬಂದು ಮೇಕೆಗೆ ಬಾಯಿ ಹಾಕಿ ಹೊತ್ಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಮೇಕೆ ಕಾಯುವ ಯುವಕ ನೋಡಿ ಕೂಗಿಕೊಂಡ. ಕಲ್ಲುಗಳಿಂದ ಹೊಡೆದು ಓಡಿಸಿದ. ಕಲ್ಲೆಟ್ಟು ಬಿದ್ದ ಚಿರತೆ ಮೇಕೆಯನ್ನು ಬಿಟ್ಟು ಓಡಿ ಹೋಯಿತು. ಕರಡಿಗಳು ಬೆಳಗಿನ ಜಾವ ಪೊದೆಗಳಲ್ಲಿ ಬೆಟ್ಟದ ಕೆಳಗೆ ಸುತ್ತಾಡುತ್ತಿವೆ. ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಚಿರತೆ ಮತ್ತು ಕರಡಿಗಳನ್ನು ಹಿಡಿದು ಮೃಗಾಲಯಕ್ಕೆ ಕಳಿಸಿಕೊಡುವುದು ಉತ್ತಮ. ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಚಿರತೆ ಮತ್ತು ಕರಡಿಯನ್ನು ಹಿಡಿಯುವಲ್ಲಿ ಮುಂದಾಗಿ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಕ್ಕೆ ಅರಣ್ಯ ಇಲಾಖೆ ಜವಾಬ್ದಾರಿ ಎಂದು ಗ್ರಾಮಸ್ಥರಾದ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ನಮ್ದು ನೆನ್ನಿವಾಳ. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ, ಸೇವಾದಳದ ತಾಲೂಕು ಅಧ್ಯಕ್ಷರು. ನಮ್ಮೂರ ಮಾಹಿತಿ ಒಬ್ಬ ಮನುಷ್ಯ ಇಲ್ಲಿ ಬರ್ಬೇಕಾದಾಗ ರೋಡಿಂದ ಮೇಕೆ ಹಾಕ್ಯಂದು ಕೂತಿದ್ದ. ಏನಾಯ್ತಪ್ಪ ಅಂತ ಕೇಳಿದೆ. ಹಿಂಗೆ ಚಿತ್ತೆ ಬಂದು ಹಿಡಿದ್ಬಿಟ್ಟು ಮೇಕೆನ ಪಟ್ಟೆಸರಿಗೆ ಹಿಡ್ಕೊಂಡಿತ್ತು. ಆಮೇಲೆ ಬೆನ್ನಲ್ಲಿ ಹಿಡ್ಕೊಂತು ಕಲ್ಲು ತಗೊಂಡು ಹೊಡೆದು ಗುಡ್ದಗಳಿದ್ದ ಇಳಿದು ಬಂದು ನನ್ನ ಮೇಕೆ ಮೇಸಕ್ಕೆ ಹೋಗಿದ್ದೆ ಗುಡ್ದ ಒಳಕ್ಕೆ ಅಂತಂತ ಹೇಳ್ದ ಮೂರ್ತಿ ಅಂತ. ಆತನ ಕಲ್ಲು ತಗೊಂಡು ಹೊಡೆದಾಗ ಚಿರತೆ ಅಂತಕ್ಕದು ಬಿಟ್ಟು ಓಡಿ ಹೋತು. ಅದನ್ನು ಆತ ಗಾಬರಿಯಿಂದ ಅವರು ಇವ್ರನ್ನ ಕೂಗಿ ಕರೆದ್ರೂ ಯಾರೂ ಬರಲಿಲ್ಲ. ಆತನ ಜೀವ ಬೆದರಿಕೆಯಿಂದ ಬಿಡಿಸ್ಕೊಂಡು ಓಡಾಡಿತ್ತ ಬಂದಿದ್ದಾನೆ. ಆದರೂ ನಮ್ಮ ಫಾರೆಸ್ಟ್ ಆಫೀಸ್ನವರು ಏನಿದ್ರು ಇದನ್ನ ಕ್ರಮ ತಗೊಂಡು ಅದನ್ನ ಹಿಡೀಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ. ನಮ್ಮ ಊರಲ್ಲಿ ಕರಡಿದು ಕಾಟ, ಚಿರತೆದು ಕಾಟ, ಜನಗಳು ಓಡಾಡೋದು ಕಷ್ಟ ಆಗುತ್ತೆ. ನಾವು ನಿಮ್ಮ ಮಾಹಿತಿ ಹೇಳೋದು ಇಷ್ಟೇ. ನಮಗೆ ನಿಮ್ಮ ದಯವಿಟ್ಟು ನಿಮ್ಮ ಕೈ ಹಿಡಿದು ಬೇಡ್ಕೊಳ್ಳೋದೇನೆಂದರೆ ಇಲ್ಲಿ ಮೇಕೆಗಳು ಊರಿಂದ ಸ್ಕೂಲ್ ಪಕ್ಕದಾಗನೇ ಹಿಡ್ಕೊಂಡು ಇದು ಮಾಡೈತೆ. ಅಲ್ಲಿ ಸ್ಕೂಲ್ ಹುಡುಗರಿಗೆ ಏನಾರ ಬಂದರೆ ಸಮಸ್ಯೆ ಆದರೆ ಯಾರು ಕೇಳೋರು ಇದಿಲ್ಲ. ಫಾರೆಸ್ಟ್ ಆಫೀಸ್ ದಯವಿಟ್ಟು ನೀವು ಏನೇನ ಮಾಡಿ ಅದನ್ನ ಹಿಡಿಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ. ನಿಮ್ಗೆ ಅಷ್ಟೇ.